ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕೂಡ ಆದೇಶಿಸಿದೆ. ದೆಹಲಿಯಲ್ಲಿ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದ್ದು, ಈ ಮೂಲಕ ಕಾವೇರಿ ನಿಯಂತ್ರಣ ಸಮಿತಿ ನೀಡಿದ್ದ ಶಿಫಾರಸನ್ನ ಎತ್ತಿ ಹಿಡಿದಿದೆ. ಅಲ್ಲದೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ನಂತೆ ಒಟ್ಟು 4.5 ಟಿಎಂಸಿ ನೀರು ಹರಿಸುವಂತೆ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕದ ಪರ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ರು. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ನಾವು ಪಾಲಿಸಲು ಸಾಧ್ಯವೇ ಇಲ್ಲ ಅಂತ ಕರ್ನಾಟಕ ವಾದ ಮಂಡಿಸಿದ್ರೆ, ಸಿಡಬ್ಲ್ಯೂಆರ್ಸಿ ಅತಿ ಕಡಿಮೆ ನೀರು ಬಿಡೋ ಆದೇಶ ಮಾಡಿದೆ ಅಂತ ತಮಿಳುನಾಡು ಪರ ಅಧಿಕಾರಿಗಳು ವಾದ ಮಂಡಿಸಿದ್ರು. ಈ ವೇಳೆ ಮಳೆ ಕೊರತೆಯಿಂದ ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ಸಮರ್ಪಕ ನೀರಿಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶ ಬದಿಗಿರಿಸಿ ಹೆಚ್ಚುವರಿ ನೀರು ಹರಿಸಲು ನಿರ್ದೇಶನ ನೀಡಿ ಅಂತ ತಮಿಳುನಾಡು ಅಧಿಕಾರಿಗಳು ಹೇಳಿದ್ರು. ಈ ವರ್ಷ ಬಿಳಿಗುಂಡ್ಲು ಬಳಿ ನಿತ್ಯ 178 ಕ್ಯೂಸೆಕ್ ಹರಿವಿದೆ ಅಂತ ಕರ್ನಾಟಕ ವಾದ ಮಂಡಿಸಿದ್ರೆ, ಕರ್ನಾಟಕದ ಡ್ಯಾಂಗಳಿಗೆ ಒಟ್ಟು ಒಳಹರಿವು 36 ಟಿಎಂಸಿ ಅಷ್ಟಿದೆ ಅಂತ ತಮಿಳುನಾಡು ಹೇಳ್ತು. ಈ ವರ್ಷದ ಜೂನ್ ಜುಲೈನಲ್ಲಿ 3.55 ಟಿಎಂಸಿ ನೀರು ಹರಿದಿದೆ ಅಂತ ಕರ್ನಾಟಕ ಹೇಳಿದ್ರೆ, ಮಳೆಯಾಗಿದ್ರೆ ಇಷ್ಟೊತ್ತಿಗೆ 40 ಟಿಎಂಸಿ ನೀರು ಹರಿಸಬೇಕಿತ್ತು ಅಂತ ತಮಿಳುನಾಡು ಹೇಳ್ತು. ಸದ್ಯ ಕಾವೇರಿ ಜಲಾಶಯಗಳಲ್ಲಿ 36.69 ಟಿಎಂಸಿ ನೀರಿನ ಸಂಗ್ರಹವಿದೆ ಅಂತ ಕರ್ನಾಟಕ ಹೇಳಿದ್ರೆ, ಸಂಕಷ್ಟ ಸೂತ್ರವನ್ನ ಕರ್ನಾಟಕ ಸರಿಯಾಗಿ ಪಾಲಿಸಿಲ್ಲ ಅಂತ ತಮಿಳುನಾಡು ವಾದ ಬದಲಿಸುತ್ತೆ. ಈ ವೇಳೆ ಬರದ ತೀವ್ರತೆ, ಜಲಾಶಯಗಳಲ್ಲಿ ನೀರಿನ ಕೊರತೆಯನ್ನ ಪರಿಗಣಿಸಬೇಕು ಅಂತ ಕರ್ನಾಟಕದ ಅಧಿಕಾರಿಗಳು ಹೇಳಿದ್ದಕ್ಕೆ 2 ತಿಂಗಳಲ್ಲಿ ಬಿಳಿಗುಂಡ್ಲುವಿನಲ್ಲಿ 3.5 ಟಿಎಂಸಿ ನೀರು ಮಾತ್ರ ಹರಿದಿದೆ ಅಂತ ತಮಿಳುನಾಡು ಹೇಳ್ತು. ಈ ವೇಳೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪರಿಶೀಲಿಸುವಂತೆ ಕರ್ನಾಟಕ ವಾದ ಮಂಡಿಸಿದ್ರೆ, ಸಂಕಷ್ಟ ಸೂತ್ರದ ಅನ್ವಯ 9.46 ಟಿಎಂಸಿ ಬಾಕಿ ಉಳಿಸಿಕೊಂಡಿದೆ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ತಮಿಳುನಾಡು ವಾದ ಮಂಡಿಸಿತು. ನಮ್ಮದು ಕಾವೇರಿ ನಮ್ಮದು ಅಂತ ಮಂಡ್ಯದಲ್ಲಿ ರೈತರು ರಸ್ತೆ ತಡೆದು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ತಮಿಳುನಾಡಿಗೆ ನೀರು ಹರಿಸುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ಆದೇಶ ಖಂಡಿಸಿ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಿಡಬ್ಲ್ಯೂಆರ್ಸಿ ಕೊಟ್ಟಂತ ಆದೇಶದಿಂದ ಈಗಾಗಲೇ ಪ್ರತಿಭಟನೆಗಳು ಆರಂಭ ಆಗಿತ್ತು. ಈಗ ಮತ್ತೆ ಸಿಡಬ್ಲ್ಯೂಎಂಎ ಕೂಡ ಅದೇ ಆದೇಶವನ್ನು ಮಾಡಿರುವ ಕಾರಣಕ್ಕೋಸ್ಕರ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಈಗ ಸಂಜೆ ವೃತ್ತದಲ್ಲಿ ಕುಳಿತು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು, ಅರೆಬೆತ್ತಲೆವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ಕೂಗಾಗಿರುವಂಥದ್ದು, ಕಾವೇರಿ ನಮ್ಮದು, ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ನಮ್ಮ ಹೊಟ್ಟೆಯೊಳಗೆ ಬೆಂಕಿ ಹಾಕ್ದಂಗಾಗ್ತದೆ ಸರ್, ಹೊಟ್ಟೆ ಉರಿತದೆ, ಬೆಂಕಿ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೊದಲೇ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಜಾನುವಾರಿಗೆ ನೀರಿಲ್ಲ ಸ್ವಾಮಿ. ಸ್ಟೋರೇಜು 5 ಟಿಎಂಸಿ ನೀರು, ಇನ್ನು ಉಳ್ಕೊಳ್ಳೋದು 4 ಟಿಎಂಸಿ ನೀರು, ಕುಡಿಯಕ್ಕೂ ಎಟ್ಕೋದಿಲ್ಲ, ಬರಿದಾಗ ಹೋಯ್ತದೆ KRS. ಇದ್ರ ಬಗ್ಗೆ ಸರ್ ಉಗ್ರವಾಗಿರ್ತದೆ. ನಾಳೆಯಿಂದ ಈ ರಸ್ತೆಯಲ್ಲಿ ಮೈಸೂರು ಟು ಬೆಂಗಳೂರು ಏನು ರಸ್ತೆ ಇದೆ, ಹೆದ್ದಾರಿಲಿ ದನ ಎಮ್ಮೆ ಕರುಗಳು ಏನ್ ಎಲ್ಲ ತಂದು ಇಲ್ಲೇ ಕೂಡಾಕಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಯತ್ನ ನಡೆಯಿತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರಿಂದ ಟೈರ್ ಕಿತ್ಕೊಂಡಿದ್ದಾರೆ. ಪೊಲೀಸರ ಜೊತೆ ಪ್ರತಿಭಟನಾ ನಿರತ ರೈತರು ವಾಗ್ವಾದ ನಡೆಸಿದ್ರು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ ಮಾಡಲಾಗುತ್ತೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಶುಕ್ರವಾರ ಕರ್ನಾಟಕ ಬಂದ್ ದಿನಾಂಕ ಘೋಷಣೆ ಬಗ್ಗೆ ಸಭೆ ನಡೆಸಲಾಗುತ್ತೆ ಅಂತ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ಧಕ್ಕೆ ಆದ್ರೆ ಫಿಲ್ಮ್ ಚೇಂಬರ್ ನಿಲ್ಲುತ್ತೆ ಅಂತ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಹೇಳಿದ್ರು. ಬಂದ್ ಮಾಡಬೇಕಾಗುತ್ತೆ. ನಾಳೆ ನಮ್ಮ ಕನ್ನಡ ಪರ ಸಂಘಟನೆಗಳ ಮನೋಧರ್ಮ, ಮನೋನೀತಿ ಎಲ್ಲವನ್ನು ನಾಳೆ ಚಿಂತನೆ ಮಾಡಿ ಮುಂದಿನ ಹೋರಾಟಕ್ಕೆ ನುಗ್ತೀವಿ. ವಿಜಯ್ ಅವರ ಸಿನಿಮಾ ಬೆಂಗಳೂರಿನಿಂದ ಎತ್ತಬೇಕು, ಕರ್ನಾಟಕದಿಂದ ಜನನಾಯಕನ್ ಸಿನಿಮಾ ಮೊದಲನೇದಾಗಿ ಎತ್ತಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ಕರ್ನಾಟಕ ಬಂದ್ ಇವಾಗಲೇ ನಾವೆಲ್ಲ ಸಭೆಯನ್ನು ನಾಳೆ ಸೇರ್ತಾ ಇದ್ದೀವಿ. ಕಾವೇರಿ ವಿಚಾರವಾಗಿ ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದೀನಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾಜಿ ಸಿಎಂಗಳು ಎಲ್ಲಾ ಪಕ್ಷದ ನಾಯಕರನ್ನು ಆಹ್ವಾನಿಸಿದ್ದೀವಿ. ಸಭೆಯಲ್ಲಿ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂದ್ರು. ಇನ್ನು ಕಾವೇರಿ ನೀರು ನಿರ್ವಹಣಾ ಮಂಡಳಿಯಲ್ಲಿ ಕೂರುವವರು ತಮಿಳುನಾಡಿನ ಕೈಗೊಂಬೆಗಳಾಗಿರ್ತಾರೆ ಅಂತ ಶಾಸಕ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. ಕಾವೇರಿ ಸಂಬಂಧಪಟ್ಟಂತೆ
ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಇದೆಲ್ಲರ ಜೊತೆಗೆ ಭಾನುವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡೈರೆಕ್ಷನ್ನ ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ. ನೀರು ಬಿಡೋ ಪರಿಸ್ಥಿತಿಯಲ್ಲಿ ಅಂತೂ ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರು ಇಲ್ಲದೆ ಇರುವಾಗಲೇ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಈ CRMA ಅವರು ಕೂಡ ತಮಿಳುನಾಡಿನ ಅಧಿಕಾರಿಗಳು, ಅಲ್ಲಿರೋವಂಥ ಕುತ್ಕೊಳ್ಳೋರು ಕೂಡ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನಿಸುತ್ತೆ ಇವರೆಲ್ಲ. ಕಾವೇರಿ ವಿಚಾರವಾಗಿ ರೈತರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಇನ್ನು ಜೀವನದಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಅಸಡ್ಡೆ ತೋರಿದ್ದಾರೆ. ಬಿಜೆಪಿ ಕೂಡ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಬಿಜೆಪಿ ಶಾಸಕ SR ವಿಶ್ವನಾಥ್ ಹೇಳಿದ್ದಾರೆ. ಇಂಡಿಯವರು ಇಬ್ರು ಸ್ವಲ್ಪ ಜೋರಾಗಿ ಹಿಂಡಿಕೊಂಡ್ರೆ ನಮ್ಮ ಕರ್ನಾಟಕ ನೀರು ಉಳಿತತ್ತಲ್ಲ. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ. ಇವತ್ತು ನಾವು ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWMA ಆದೇಶದ ಬೆನ್ನಲ್ಲೇ ಕೇಂದ್ರ ಜಲ ಆಯೋಗ ಮತ್ತೊಂದು ಶಾಕ್ ಕೊಟ್ಟಿದೆ. ಕೇಂದ್ರ ಜಲ ಆಯೋಗ ಮೇಕೆದಾಟು DPR ವಾಪಸ್ ಕಳಿಸಿದೆ. ವಿಸ್ತೃತ ಯೋಜನಾ ವರದಿಯನ್ನು ವಾಪಸ್ ಕಳುಹಿಸಿದೆ. DPRನಲ್ಲಿ ಕೆಲವೊಂದು ಅಂಶ ಮಾರ್ಪಡಿಸುವಂತೆ ಹೇಳಿದೆ. CWCಗೆ ಪರಿಷ್ಕೃತ ಹೊಸ ಯೋಜನಾ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ಕರ್ನಾಟಕ ಸರ್ಕಾರ ನೀರಿನ ಬಳಕೆಯ ಪ್ರಮಾಣ ಹೆಚ್ಚಿಸಿದ್ದು. ಬೆಂಗಳೂರು ಕುಡಿಯುವ ನೀರಿಗಾಗಿ 6.95 TMC ನೀರು ಕೇಳಿದ್ದು. ಹಳೆಯ ಹಾಗೂ ಅಪೂರ್ಣ ಅಂಕಿಅಂಶ ನೀಡಿದ್ದು. ಹೀಗಾಗಿ CWC ಕೆಲವು ಅಂಶಗಳಲ್ಲಿ ಸ್ಪಷ್ಟನೆ ಕೇಳಿದೆ. ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡದಿದ್ರೆ ಆಗಸ್ಟ್ 3ರಿಂದ ಚಲೋ ಹೊಲಗದ್ದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಸಿದ್ದಾರೆ. ಬೆಳೆ ಹಾನಿ ಪರಿಶೀಲಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. TB ಡ್ಯಾಂನಿಂದ ಆಂಧ್ರ ಹಾಗೂ ತೆಲಂಗಾಣಕ್ಕೆ ನೀರು ಬಿಡಲಾಗುತ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. TB ಡ್ಯಾಂ ನೀರಿಗಾಗಿ ಹನುಮನ ಜನ್ಮಸ್ಥಳ ಅಂಜನಾದ್ರಿಯಿಂದ ಮುನಿರಾಬಾದ್ವರೆಗೆ ಪಾದಯಾತ್ರೆ ಮಾಡುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಒಂದಿಷ್ಟೂ ತ್ಯಾವ ಇಲ್ಲ, ಇದರಲ್ಲಿ ಏನು ತ್ಯಾವ ಇಲ್ಲ. ಇಷ್ಟೆಲ್ಲ ಪರಿಸ್ಥಿತಿ ಇರುವಾಗ ಎಲ್ಲ ಡೆಲ್ಲಿಯಲ್ಲಿ ಇವರು ಕೂತ್ಕೊಂಡು ಇಲ್ಲಿಗೆ ಬರದೆ ರೈತರ ಸಂಕಷ್ಟಗಳನ್ನ ಕೇಳದೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ. ಇದು ಮೋಸ ಮಾಡ್ದಂಗಲ್ಲ, ಜನಕ್ಕೆ ದ್ರೋಹ ಮಾಡ್ದಂಗಲ್ಲ. ನಿಮ್ಗೆ ಒಳ್ಳೇದಾಗುತ್ತಾ ನಿಮ್ಮ ಸರ್ಕಾರಕ್ಕೆ? ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಿತು. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆಗಿನ ಸಭೆಯಲ್ಲಿ ಸಿಎಂ DK ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಭಾಗಿಯಾಗಿದ್ರು. ಸಿಎಂ ಮಾಜಿ ಸಿಎಂರಿಂದ ಪಟ್ಟಿ ಪಡೆದುಕೊಂಡಿರುವ ಹೈಕಮಾಂಡ್ ಇನ್ನೆರಡು ದಿನಗಳೊಳಗೆ ಪಟ್ಟಿ ರವಾನಿಸುವುದಾಗಿ ತಿಳಿಸಿದೆ. ಪಟ್ಟಿ ಪರಿಶೀಲಿಸಿ ತಾವೇ ಅಂತಿಮಗೊಳಿಸುವುದಾಗಿ ವರಿಷ್ಠರು ತಿಳಿಸಿದ್ದಾರೆ. ಭಾನುವಾರ ರಾತ್ರಿ ಹೈಕಮಾಂಡ್ ಪಟ್ಟಿ ರವಾನಿಸುವ ಸಾಧ್ಯತೆ ಇದೆ. ಸೋಮವಾರಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಸ್ಟ್ 1ರಂದು ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ಮೈಸೂರಿನಲ್ಲಿ ಶನಿವಾರ ನಡೆಯಬೇಕಾಗಿದ್ದ ಸಿಎಂ ಸ್ವಾಗತ ಸಮಾವೇಶ ರದ್ದಾಗಿದೆ. ಸಿಎಂ ಆದ ನಂತರ DK ಶಿವಕುಮಾರ್ ಮೈಸೂರಿಗೆ ಮೊದಲ ಬಾರಿಗೆ ಆಗಮಿಸುತ್ತಿದ್ರು. ಸಿಎಂ DKಶಿ ಸ್ವಾಗತಕ್ಕೆ ಸಿದ್ಧತೆ ನಡೆದಿತ್ತು. ಪರೀಕ್ಷಾ ಅಕ್ರಮ ತಡೆ ವಿಧೇಯಕಕ್ಕೆ ಲೋಕಸಭೆ ಅಂಗೀಕಾರ ನೀಡಿದ್ದು, ಇದೀಗ ಈ ಮಸೂದೆ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚೆಯಾಗುತ್ತಿದೆ. ಈ ಚರ್ಚೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಭಾರಿ ಕೋಲಾಹಲಕ್ಕೆ ಕಾರಣವಾಗಿದೆ. ಮಸೂದೆ ಕುರಿತ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರಿಂದ ಅಮಾನವೀಯ ಕ್ರೌರ್ಯ ಮೆರೆಯಲಾಗಿದ್ದು, ಇದರ ನೈತಿಕ ಹೊಣೆ ಹೊತ್ತು ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದ್ರು. ತಿದ್ದುಪಡಿ ಮಸೂದೆ 2026ರಲ್ಲಿ
ಕೇವಲ ಅಂಕಿಅಂಶಗಳನ್ನು ಮಾತ್ರ ಬದಲಾಯಿಸಲಾಗಿದೆ. ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಅಂತೆಯೇ ಹೆಚ್ಚಿನ ದಂಡ, ಕಠಿಣ ಶಿಕ್ಷೆ, ವಿಶೇಷ ಕಾರ್ಯಪಡೆ, ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಂಥ ಕ್ರಮಗಳನ್ನು ಮಸೂದೆಯಲ್ಲಿ ಸೇರಿಸಿದ್ದರೂ ಇದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ಯಾವ ವ್ಯವಸ್ಥೆ ರೂಪಿಸುತ್ತೀರಿ ಎಂಬುದೇ ಮುಖ್ಯ ಅಂಶ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಅಲ್ಲದೆ 2024ರಲ್ಲೇ ಇಂತಹ ಕಠಿಣ ಕಾನೂನು ತರಬೇಕೆಂದು ಕಾಂಗ್ರೆಸ್ ಒತ್ತಾಯಿಸಿತ್ತು. ಆದರೆ ಆಗ ಸರ್ಕಾರ ಅದನ್ನು ಒಪ್ಪಿರಲಿಲ್ಲ ಎಂದು ಆರೋಪಿಸಿದ ಖರ್ಗೆ 2 ವರ್ಷಗಳ ಬಳಿಕ ಮಾಡುತ್ತಿರುವ ಕೆಲಸವನ್ನ ಆಗಲೇ ಯಾಕೆ ಮಾಡಲಿಲ್ಲ ಎಂದು ಪ್ರಶ್ನಿಸಿದ್ರು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ನೀಡುವಂತೆ ಒತ್ತಾಯಿಸಿ ರಾಜ್ಯಸಭೆ ಮತ್ತು ಲೋಕಸಭಾ ಕಲಾಪದಲ್ಲಿ ವಿಪಕ್ಷಗಳು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ವು. ಅಮಿತ್ ಶಾ ಅವರು ಕಲಾಪಕ್ಕೆ ಬರಬೇಕೆಂದು ಒತ್ತಾಯಿಸಿದ್ರು. ಅಮಿತ್ ಶಾ ಅವರು ಸಂಸತ್ ಕಲಾಪಗಳಿಗೆ ಗೈರಾಗ್ತಾ ಇರುವುದು ಅವರ ಅಪರಾಧ ಪ್ರಜ್ಞೆಯ ಪ್ರತೀಕ ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯದ ಬಗ್ಗೆ ತನಿಖೆಯಾಗಲಿ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಪ್ರಕರಣದ ಬಗ್ಗೆ ಮಾತನಾಡಿದಂತ ರಾಹುಲ್ ಗಾಂಧಿ, ಹಲ್ಲೆಗೊಳಗಾದಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸ್ವತಂತ್ರ ತನಿಖೆ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯಕ್ಕೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದೆ. 13 ಆರೋಪಿಗಳನ್ನು ಉಲ್ಲೇಖಿಸಿ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಸೋರಿಕೆಯಾಗದಂತ ಪೇಪರ್ ಹೋಗಿದ್ದಲ್ಲಿಗೆ ಇದು ದೇಶದಾದ್ಯಂತ ನಡೆದಂತ ಪಿತೂರಿ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಮಧ್ಯವರ್ತಿಗಳ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಲಾಗಿತ್ತು. ಮಹಾರಾಷ್ಟ್ರದಿಂದ ಹರಿಯಾಣ, ರಾಜಸ್ಥಾನ, ಕೇರಳಕ್ಕೆ ವಾಟ್ಸ್ಆಪ್, ಟೆಲಿಗ್ರಾಂನಂತಹ ತಾಣಗಳಿಂದ ಪ್ರಶ್ನೆ ಪತ್ರಿಕೆ ರವಾನೆ ಆಗಿದೆ ಅಂತ ಹೇಳಿದೆ. ಇನ್ನು ಸಿಜಿಪಿ ಪ್ರತಿಭಟನೆಯಲ್ಲಿ 2873ಕ್ಕೂ ಹೆಚ್ಚು ಕ್ರಿಮಿನಲ್ಗಳು ಭಾಗಿ ಬಗ್ಗೆ ಎಫ್ಆರ್ಎಸ್ ಕ್ಯಾಮೆರಾಗಳಿಂದ ದೃಢವಾಗಿದೆ. ಈ ಬಗ್ಗೆ ದೆಹಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಾಮಮಂದಿರ ದೇಣಿಗೆ ಕಳವು ಪ್ರಕರಣದ ಕುರಿತು ರಾಜ್ಯಸಭೆಯಲ್ಲಿ ತುರ್ತು ಚರ್ಚೆಗೆ ಕಾಂಗ್ರೆಸ್ ಸದಸ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಒತ್ತಾಯಿಸಿದ್ರು. ರಾಜ್ಯಸಭಾ ಕಾರ್ಯದರ್ಶಿ ಜನರಲ್ಗೆ ನಿಯಮ 267 ಅಡಿಯಲ್ಲಿ ನೋಟಿಸ್ ಸಲ್ಲಿಸಿದ್ದು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಸಂಬಂಧಿಸಿದ ದೇಣಿಗೆ ದುರ್ಬಳಕೆ, ಹಣಕಾಸು ಅಕ್ರಮ ಹಾಗೂ ದೇಣಿಗೆ ಲೂಟಿ ಆರೋಪಗಳ ಕುರಿತು ತುರ್ತು ಚರ್ಚೆ ನಡೆಸುವಂತೆ ಮನವಿ ಮಾಡಿದ್ರು. ಪೂರ್ವ ನಿಗದಿತ ಶಾಸನ ಕಾರ್ಯವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಈ ಗಂಭೀರ ವಿಷಯದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಿ ಸರ್ಕಾರದ ಉತ್ತರದಾಯಿತ್ವವನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ರು. ನಿವೃತ್ತ ಸರ್ಕಾರಿ ಬಸ್ ಚಾಲಕನ ಮೇಲೆ ದಾಳಿ ನಡೆದಿದ್ದು ಭಾರೀ ಸಂಪತ್ತನ್ನ ಕಂಡು ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ನಿವೃತ್ತ ಸರ್ಕಾರಿ ಬಸ್ ಚಾಲಕನ ಮೇಲೆ ದಾಳಿ ನಡೆಸಿದ ಬಂಗಾಳ ಪೊಲೀಸರು ಕನಿಷ್ಠ 28.5 ಕೋಟಿ ನಗದು ಹಾಗೂ ಬರೋಬ್ಬರಿ 15 ಕೆಜಿ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ. ಪೊಲೀಸರು ವಶಪಡಿಸಿಕೊಂಡ ನಗದನ್ನ ಸಾಗಿಸಲು ಸುಮಾರು 35 ಚೀಲಗಳನ್ನು ಬಳಸಲಾಗಿತ್ತು. ಅಲ್ಲದೆ ಈ ಅಪಾರ ಪ್ರಮಾಣದ ಹಣವನ್ನ ಎಣಿಸಲು 5 ನಗದು ಎಣಿಕೆ ಯಂತ್ರಗಳನ್ನ ಪೊಲೀಸರು ತರಿಸಬೇಕಾಯಿತು. ಜೊತೆಗೆ ವಶಕ್ಕೆ ಪಡೆಯಲಾದ ನಗದನ್ನ ಸುರಕ್ಷಿತವಾಗಿ ಸಂಗ್ರಹಿಸಿಡಲು 5 ದೊಡ್ಡ ಟಿನ್ ಟ್ರಂಕ್ಗಳನ್ನ ತರಲಾಗಿತ್ತು. ಜಪ್ತಿ ಮಾಡಿದ ಚಿನ್ನದ ಮೌಲ್ಯ 20 ಕೋಟಿ ರೂಪಾಯಿಗಿಂತಲೂ ಅಧಿಕ ಅಂತ ಅಂದಾಜಿಸಲಾಗಿದೆ. ಈ ಪ್ರಕರಣ ಸಂಬಂಧ ಪೊಲೀಸರು ನಿವೃತ್ತ ಬಸ್ ಚಾಲಕ ಮಿನಾರ್ ಮತ್ತು ಅವರ ಮಗನನ್ನ ಬಂಧಿಸಿದ್ದಾರೆ. ಜೊತೆಗೆ ಇತರ ಸ್ಥಳಗಳಲ್ಲೂ ಹಣ ಸಂಗ್ರಹಿಸಲಾಗಿದೆಯೇ ಎಂಬ ಬಗ್ಗೆ ಪ್ರಶ್ನೆ ಮಾಡಲಾಗುತ್ತಿದೆ. ಅಕ್ರಮ ಕಲ್ಲಿದ್ದಲು ಗಣಿಗಾರಿಕೆ ಮಾಫಿಯಾ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಜಾರ್ಖಂಡ್ನ ಧನ್ಬಾದ್ನಲ್ಲಿ ಅತಿದೊಡ್ಡ ಇಡಿ ದಾಳಿ ನಡೆಸಿದೆ. 160 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ಇಡಿ ಫ್ರೀಸ್ ಮಾಡಿದೆ. 500 ರಿಂದ 600 ಕೋಟಿಗೂ ಹೆಚ್ಚು ಮೌಲ್ಯದ ಬೇನಾಮಿ ಆಸ್ತಿಗಳು ಪತ್ತೆಯಾಗಿದೆ. ಜಾರ್ಖಂಡ್ನ 25 ರಿಂದ 31 ಸ್ಥಳಗಳಲ್ಲಿ ಇಡಿ ಜಾಲಾಟ ನಡೆಸಿದೆ. ಇಡಿಯ ರಾಂಚಿ ವಿಭಾಗೀಯ ತಂಡ ಬೆಳಗ್ಗಿನ ಜಾವದಿಂದಲೇ ತೀವ್ರ ಜಾಲಾಟ ನಡೆಸಿತು. ಸರೈಧೇಲಾ, ಝಾರಿಯಾ, ಕತ್ರಾಸ್, ಬ್ಯಾಂಕ್ ಮೋಡ್, ಧನ್ಬಾದ್ನ ಇತರ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿ ಜಾಲಾಟ ನಡೆಸಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಮತ್ತು ಅಕ್ರಮಗಳ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಹಾಗೂ ವಿಪಕ್ಷಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕೆಪಿಎಸ್ಸಿ ಅಕ್ರಮ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿಗಳು ಹಾಗೆ ಪೊಲೀಸರ ನಡುವೆ ಹೈ ಡ್ರಾಮಾ ಕಂಡುಬಂತು. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ ಎಬಿವಿಪಿ ಕಾರ್ಯಕರ್ತರನ್ನ ಹಾಗೆ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದರು. ಟಿವಿ9 ಜೊತೆ ಮಾತನಾಡಿದ ಅಭ್ಯರ್ಥಿಗಳು ಮರುಪರೀಕ್ಷೆಯ ಆತಂಕ ವ್ಯಕ್ತಪಡಿಸಿದರು. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರಿಗೆ ಯಾಕೆ ಸಮಸ್ಯೆ ಮಾಡ್ತೀರಿ? ಆ ಪ್ರಾಮಾಣಿಕರನ್ನ ಹೊರಗಿಟ್ಟು ನೇಮಕಾತಿ ಮಾಡಿಕೊಳ್ಳಿ ಅಂತ ಹೇಳಿದ್ರು. OMR ಶೀಟ್ಸ್ ತಗೊಂಬಂದು ಇಲ್ಲೇ ನಿಂತ್ಕೋತೀವಿ, ನಮ್ಮ ಫೋನ್ಗೆ ಇಲ್ಲೇ ಕೊಡ್ತೀವಿ, ಎಷ್ಟು ಬೇಕೋ ಅಷ್ಟು ತನಿಖೆ ಮಾಡಲಿ, ಎಷ್ಟು ಬೇಕೋ ಅಷ್ಟು ಕೋಆಪರೇಟ್ ಮಾಡ್ತೀವಿ, ಆದರೆ ರೀ ಎಕ್ಸಾಮ್ ಮಾತ್ರ ಬೇಡ ಸರ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆರೋಪ ಬೆನ್ನಲ್ಲೇ ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಕೆಎ ಫುಲ್ ಅಲರ್ಟ್ ಆಗಿದೆ.
ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹದ್ದಿನ ಕಣ್ಣಿಟ್ಟಿದೆ. ಪೊಲೀಸ್ ನೇಮಕಾತಿಯಲ್ಲಿನ ಅಕ್ರಮ ತಡೆಗಟ್ಟಲು ಕೆಎ ಮಾಸ್ಟರ್ ಪ್ಲಾನ್ ಮಾಡಿದೆ. ಕ್ಯಾಮೆರಾ ಕಣ್ಗಾವಲಿನಲ್ಲಿ ಪೊಲೀಸ್ ಸಿವಿಲ್ ಪರೀಕ್ಷೆ ನಡೆಯಲಿದೆ. ಈ ಬಾರಿ ಪರೀಕ್ಷೆಗೆ ಥಂಬ್ ಇಂಪ್ರೆಷನ್ ಹಾಗೆ ಫೇಸ್ ರೀಡರ್ ವ್ಯವಸ್ಥೆ ಮಾಡಲಾಗ್ತಿದೆ. ಅಕ್ರಮ ತಡೆಯಲು ಪ್ರತಿ ಕೊಠಡಿಗೂ ವೆಬ್ಕಾಸ್ಟಿಂಗ್ ಮಾಡಲಾಗ್ತಿದೆ. ಪ್ರತಿ ಕೊಠಡಿಗೆ ನೆಟ್ವರ್ಕ್ ಜಾಮರ್ ಅಳವಡಿಸಲಾಗುವುದು. ಅಲ್ಲದೆ ಪರೀಕ್ಷೆಗೆ 1 ಗಂಟೆ ಮೊದಲೇ ಕೇಂದ್ರದೊಳಗೆ ಇರಬೇಕೆಂಬ ಕಠಿಣ ನಿಯಮ ಮಾಡಲಾಗುತ್ತೆ. ಬಾಗಿಲು ಒಡೆದಿಲ್ಲ, ಶಟರ್ ಕಟ್ ಮಾಡಿಲ್ಲ, ಸಿಸಿಟಿವಿ ವೈರ್ ಕಟ್ ಆಗಿಲ್ಲ. ಆದ್ರೆ ಬೆಳಗ್ಗೆ ಜ್ಯುವೆಲ್ಲರಿ ಶಾಪ್ ತೆರೆದಾಗ 10 ಲಕ್ಷ ಬೆಲೆ ಬಾಳುವ ವಜ್ರಾಭರಣಗಳೇ ಕಾಣೆಯಾಗಿದ್ವು. ಆದ್ರೆ ಕಳ್ಳತನ ಮಾಡಿದ್ದು ಕಳ್ಳ ಅಲ್ಲ, ಇಲಿರಾಯ. ತುಮಕೂರು ನಗರದ ಕಾಲ್ಟೆಕ್ಸ್ ಸರ್ಕಲ್ ಬಳಿಯ ವಿಶ್ವಾಸ್ ಜ್ಯುವೆಲ್ಲರಿಯಲ್ಲಿ ಈ ಘಟನೆ ನಡೆದಿದೆ. 10 ಉಂಗುರ, 3 ಚಿನ್ನದ ಸರ ಇಲಿಬಿಲದಲ್ಲಿ ಪತ್ತೆಯಾಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಪತ್ತೆಯಾಗಿದ್ದ 3 ಅಸ್ಥಿಪಂಜರಗಳ ಡಿಎನ್ಎ ವರದಿ ದೃಢಪಟ್ಟಿದೆ. ಮೃತರನ್ನ ಕೊಡಗಿನ 70 ವರ್ಷದ ಬಿಯು ಅಯ್ಯಪ್ಪ, 27 ವಯಸ್ಸಿನ ತುಮಕೂರಿನ ಆದಿಶೇಷ ಹಾಗೂ ಕೋಲಾರದ 85 ವರ್ಷದ ಕೃಷ್ಣಪ್ಪ ಎಂದು ಗುರುತಿಸಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ 11ನೇ ದಿನದ ಕಾರ್ಯ ಹೊಳೆನರಸೀಪುರದ ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿರುವ ಸಮಾಧಿ ಬಳಿ ನೆರವೇರಿಸಲಾಗಿದೆ. ದೇವೇಗೌಡರು ಸೇರಿದಂತೆ ಕುಟುಂಬದ ಸದಸ್ಯರು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಬಳಿಕ ದೇವೇಗೌಡರು ಸಮಾಧಿ ಬಳಿ ಕೆಲ ಕಾಲ ಮೌನವಾಗಿ ಕುಳಿತುಕೊಂಡಿದ್ದರು. ಭಾರತ ಹಾಕಿ ತಂಡದ ಜೆರ್ಸಿ ಬಣ್ಣವನ್ನ ಕೇಸರಿಗೆ ಬದಲಾಯಿಸಿರುವುದಕ್ಕೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಟಗಾರರು ಮತ್ತು ತರಬೇತುದಾರರ ಶಿಫಾರಸಿನ ಮೇರೆಗೆ ಹಾಗೂ ಅವರೇ ಕಿತ್ತಳೆ ಬಣ್ಣದ ಜೆರ್ಸಿಯನ್ನ ಆಯ್ಕೆ ಮಾಡಿಕೊಂಡಿದ್ರಿಂದ ಬಣ್ಣ ಬದಲಾಯಿಸಲಾಗಿದೆ ಎಂದು ಹಾಕಿ ಇಂಡಿಯಾ ಇದಕ್ಕೆ ಸ್ಪಷ್ಟನೆ ನೀಡಿದೆ. ಸ್ಕಾಟ್ಲೆಂಡ್ನಲ್ಲಿ ನಡೆಯುತ್ತಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಮತ್ತೆ 3 ಪದಕಕ್ಕೆ ಮುತ್ತಿಕ್ಕಿದೆ. ಪ್ಯಾರಾ ಅಥ್ಲೆಟಿಕ್ಸ್ ಪುರುಷರ 100 ಮೀಟರ್ ಓಟದಲ್ಲಿ ದಿಲೀಪ್ ಮಹದು ಗವಿತ್ 10.71 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದಾರೆ. ಅದೇ ವಿಭಾಗದಲ್ಲಿ ಮೊಹಮ್ಮದ್ ಬಸಿಲ್ 10.83 ಸೆಕೆಂಡುಗಳಲ್ಲಿ ಓಟ ಪೂರ್ಣಗೊಳಿಸಿ ಬೆಳ್ಳಿ ಪದಕ ಪಡೆದಿದ್ದಾರೆ. ಹಾಗೆಯೇ ಪುರುಷರ ಲಾಂಗ್ ಜಂಪ್ ವಿಭಾಗದಲ್ಲಿ ಮುರಳಿ ಶ್ರೀಶಂಕರ್ ಸತತ 2ನೇ ಬಾರಿಗೆ ಬೆಳ್ಳಿ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಭಾರತ 15 ಪದಕವನ್ನ ಜಯಿಸಿದೆ.